ಇಲ್ಲ, ನಾನು ಹೆತ್ತ ತಕ್ಷಣನೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಅಂಡ್ ಸಂಚಿತ್. ಸೊ ಹಾಗಾಗಿ ನಾನು ಒಬ್ಬಳೇ ಅದನ್ನ ಬಿರುದು ತಗೊಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೂ ಈ ಸಂಚಿತಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ಸೊ ನನ್ನ ತಾಯಿಯಿಂದ ನಮಗೆ ಬಂದಿರ್ಬೋದು. ಹೇಳ್ತಾರೆ, ಅಯ್ಯೋ ಥ್ರೂ ಯೋರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರು ಹ್ಯೂಜ್ ರೋಲ್ ಅವ್ರನ್ನ ಮಾಡೋಕ್ಕೆ. ಅದಾದ್ಮೇಲೆ ಮದುವೆ ಆಗಿ ಬಂದವಳು ಇವಳು, ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಾಗಾಗಿ ಸಂಚಿತಿಗೆ ಇವಳು ತಾಯಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆ 100% ಇಲ್ಲ. ಈ ಒಂದು ಡೇನ ತುಂಬಾ ಎಮೋಷನಲ್ ತುಂಬ ವರ್ಷದಿಂದ ಆಗ್ತಿದೆ. ನಾನು ನನ್ನ ತಮ್ಮನ ಪಿಕ್ಚರ್ ಹುಚ್ಚ ನೋಡಿದಾಗ ಹುಚ್ಚಿ ಥರನೇ ಆಗ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲಲ್ಲಿ ಆಗತ್ತಿದ್ದೀನಿ, ಬಿಕಾಸ್ ನೀವೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತೀರಾ. ನಗ್ನಗ್ತಾ ಹೇಳ್ತೀನಿ. ಬಟ್ ಹತ್ತಿರೋದಂತೂ ನಿಜ. ಅವ್ರದ್ದು ಆ ಮದುವೆ ಮನೆಯಿಂದ ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಹಿ ಗಿವ್ಸ್ ಅ ಲುಕ್ ಜೀಪಲ್ಲಿ ತಿರುಗ್ತಾ. ದ್ಯಾಟ್ ಲುಕ್ ನಾನು ಭಾಳಷ್ಟು ಸತಿ ನಾನು ಮನೇಲಿ ನೋಡಿದ್ದೆ. ನನಗೆ ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ಇವ್ರು ಹೇಳ್ದಾಗ ಅವ್ನು ಹೇಳ್ಕೊಳಲ್ಲ ಯಾವುದು. ಆ ಲುಕ್ ನಾನು ಭಾಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು somewhere hits you. So that was once. Climax is like icing on the cake. ನಿಮಗೆ ಇಷ್ಟ ಆಯ್ತಾ ಮೇಡಮ್ ನಿಮ್ಮ ಮಗ ಸಿನಿಮಾ ಇಂಡಸ್ಟ್ರಿ? ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟರ್ ಆಗಬೇಕಿತ್ತು ಅಂತ ಭಾಳ ಆಸೆ ಇತ್ತು. ಸೊ ನನ್ನ ತಮ್ಮ ಹೇಳ್ದ, ಅವ್ನು ಆ್ಯಕ್ಟರ್ ಆಗಲಿ, ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲ ಇದರಲ್ಲೂ ನೋಡ್ಬೋದು. ಸೊ ಸುಮ್ಮನೆ ಹೂ ಅನ್ನೋ ಅಂತ. ಸೊ ನನಗೆ ನಿಜವಾಗ್ಲೂ ಆಸೆ ಇರಲಿಲ್ಲ. ನನಗೆ ಅವ್ನು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಇವತ್ತು ಐ ಫೀಲ್ that decision was my brother took that day. It's worth it. ಅವ್ನು ಶೇರ್ ಅಷ್ಟು ಮಾಡ್ಕೊಳ್ಳೋದಿಲ್ಲ ಎಲ್ಲದನ್ನು. ಬಟ್ ಒಂದು ಅವನು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಅವಳು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನು ಹೋದೆ, ಚಿತ್ರ ಶನಾಯ್ ಅವರು ಇದ್ರು ನನ್ನ ಜೊತೆ. ಬನ್ನಿ ಸುಜಾತ ಒಳಗೆ ಹೋಗೋಣ ಅಂತ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆ್ಯಸ್ ಅ ಮದರ್ ನಾನು ಹೋಗಿ ಗಟ್ಟಿ ಇಟ್ಕೊಂಡ್ಬಿಟ್ಟೆ ಸಂಚಿತ್. ಸೊ ಚಿತ್ರ ಶನಾಯ್ ನಂಗೆ ಇನ್ನೂ ಹೇಳಿದ್ರು, ನೀವೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊತಾ ಇದ್ದೀರಾ ಅಂತ. ಸರಿ, ಏಡಿನೋ ಪೀಡಿನೋ ನಂಗೆ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರೂ ಗೊತ್ತಾಗಿದ್ದು ಸಂಚಿತ್ ಅವರು ಸುದೀಪ್ ಅವ್ರ ಅಕ್ಕನ ಮಗ. ಸೊ ದೀಪ ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು, ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ನೀನೊಂದು ಹೀರೋ ಆಗಿ ಹೀರೋ ಅಕ್ಕನ ಮಗ, ಸೊ ಹೆಂಗಾರು ಎಂಟ್ರಿ ಕೊಡಿಲ್ಲ, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲದನ್ನೂ ಮಾಡಿಸು. ಟೆಕ್ನಿಕಲಿ ಸಂಚಿತ್ ಏನು ಕಲ್ತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದಿದ್ದು. ಅವ್ನು ತೆಗೆಯೋ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆ್ಯಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಆ್ಯಂಡ್ ನೌ ಟು ದ ಪ್ರೊಡ್ಯೂಸರ್ ಇಸ್ ವೆಲ್. ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ದಾರಿ ಅಷ್ಟೇ. ಉಳಿದಿದ್ದೇ ರುಚಿ. ವೇಟ್ ಮಾಡಿದ್ದು ಅವ್ರದ್ದು. ಇದು ದೊಡ್ಡ ಕನಸು. ಅವರು ಮೊಮ್ಮಗನ ದೊಡ್ಡ ಪರದೆ ಮೇಲೆ, ಯಾಕಂದ್ರೆ ಮಗನ ತುಂಬ ಸತಿ ನೋಡಿದ್ದಾರೆ. ಸೊ ಅದು ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗಲಿ ಪ್ರಿಯಂಗಾಗಲಿ ಹೇಳ್ತಾರೆ, ಸಂಚಿತ ನಾನು ಒಂದು ಸ್ವಲ್ಪ ಸ್ಕ್ರೀನ್ ಮೇಲೆ ನೋಡ್ಬೇಕಾರೆ ಅಂತ. ಸೊ ಅದು ಅವ್ರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಮೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ಇದ್ದಾರೆ, ಜೊತೆ ಇದ್ದಾರೆ. ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡಕ್ಕಿಂತ ಮುಂಚೆ ಆಗಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದಿಲ್ಲ. ಸೊ ಇದು ಅಮ್ಮನ ಆಶೀರ್ವಾದ. ಸರ್ಪ್ರೈಸ್ ಅಂದ್ರೆ ಸೀಕ್ವೆಲ್ ಅನಿಸ್ತಾ ಇದೆ. ಯಾವಾಗ ಅದನ್ನ ನಡೀತಾ ಇದೆ, ಯಾಕಂದ್ರೆ ಕಾದು ನೋಡುವಂತಿದೆ. ಅವನೇ ಬೆಳೆಸಿರೋ ಮಗ ಅದು. ನಾನು ಮುಂಚೆನೇ ಹೇಳಿದೆ, ನಾನು ಹೆತ್ತಿದ್ದೀನಿ ಕರೆಕ್ಟ್. ಬಟ್ ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸೋದು ನನ್ನ
ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದ್ಮೇಲೆ ಇವಳು, ನಮ್ಮ ಅಕ್ಕ, ಎಲ್ಲರೂ ಬೆಳೆಸ್ತಾ ಇದ್ದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದೊಂದು ಭಯ ಇದೆ, ಇನ್ನೂ ಇದೆ. ಅವನು ಆ ದಾರಿಲಿ ಹೋಗ್ಬೇಕು ಅವನು. ಬಿಕಾಸ್ ನಾವು ನೋಡಿರೋ ಪ್ರಕಾರ ನೀವು ಕಷ್ಟಪಡೋದನ್ನ ನೀವು ತೆರೆ ಮೇಲೆ ನೋಡ್ತೀರ. ಅವ್ನು ಕಷ್ಟಪಟ್ಟು ಮನೆಗೆ ಬಂದದ್ದು ನೋವನ್ನು ನಾವು ನೋಡಿದ್ವಿ. ಆ ನೋವು ನಾನು ಸಂಚಿತಲ್ಲಿ ನೋಡಿದ್ದೀನಿ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ನಾನು ಇವತ್ತಿಗೂ ನನಗೆ ಅದೇ ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದಕ್ಕೆ ತಕ್ಕಷ್ಟು ಫಲ ದೇವರು ಕೊಡ್ತಾರೆ. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್ ಅಲ್ಲ. ಫಸ್ಟ್ ಶೋ ಒಂದು 3 ದಿನ ಹೋಗಿ ಬಟ್ ಭರವಸೆ ಕಾನ್ಫಿಡೆನ್ಸ್ ಅಂತೂ 100%. ಅದೇ ಗೊತ್ತಾಗ್ಬೇಕೀಗ, ನೀವು ಬಿಟ್ಟರೆ ನಾನು ನೋಡೋಕೆ ನಾನು ಕ್ಯಾಪ್ಟನ್ ಆದ ಶಿಪ್ ಎಲ್ಲ ಮಾತಾಡಿ ನಾವು ಹೊರಡ್ತೀವಿ. ಓಕೆನಾ? ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ಆಯ್ತು. ಪ್ರೊಡ್ಯೂಸರ್ ನೀವು ಎಸ್, ಪಚ್ಚವ್ರದ್ದು ಎಷ್ಟು ಕಾಲ್ ಶೀಟ್ ಇಟ್ಕೊಂಡಿದ್ರೆ ಕಿಚ್ಚವ್ರದ್ದು ಏನಾದ್ರು ಜೊತೆ ಸಿನಿಮಾ ಮಾಡೋದು ಕಿಚ್ಚ ಪಚ್ಚ ಇನ್ನು ಪಚ್ಚನಿಗೆ ಯಾವ ಥರ ಪ್ರೊಡ್ಯೂಸರ್ಸ್ ಬರ್ತಾರೆ, ಆಫರ್ಸ್ ಮಾಡ್ತಾರೆ, ನನಗಿಬ್ರು ಡೇಟ್ಸ್ ಕೊಟ್ಟರೆ ನಾನು ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಅವ್ರಿಗೆ ಸ್ಪೆಷಲ್ ಡೇಟ್ಸ್ ಕೊಡ್ತೀವಿ ನಾವು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.